या देवी सर्वभूतेषु कालरात्रिरूपेण संस्थितां नमस्तस्यै 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 नमो नमः। ಓಂ ಶ್ರೀ ಕಾಳರಾತ್ರಿ ದೇವಿಯೇ ನಮಃ. ಬಂಧುಗಳೇ, ಈ ನವರಾತ್ರಿಯ 7ನೆಯ ದಿವಸ ತಾಯಿ ದುರ್ಗಾದೇವಿಯನ್ನ ಕಾಳರಾತ್ರಿ ದೇವಿಯ ರೂಪದಲ್ಲಿ ನಾವು ಪೂಜಿಸ್ತೇವೆ. ಕಾಳರಾತ್ರಿ ದೇವಿಯನ್ನ ಪೂಜಿಸುವುದರಿಂದ ಸಕಲ ಸಿದ್ಧಿಗಳು ದೊರೆತವೆ. ತಂತ್ರ ಮಂತ್ರಗಳ ಕಾರ್ಯದಲ್ಲಿ ಈ ತಾಯಿಯನ್ನ ಪೂಜಿಸುವುದು ಉತ್ತಮ. ನವರಾತ್ರಿಯ 7ನೆಯ ದಿನದಂದು ಕಾಳರಾತ್ರಿ ದೇವಿಯ ಮಹತ್ವ ಏನೆಂಬುದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ. ನವರಾತ್ರಿಯಲ್ಲಿ ದುರ್ಗಾದೇವಿಯ 9 ವಿಭಿನ್ನ ರೂಪಗಳನ್ನ ಪೂಜಿಸುವುದು ವಿಶೇಷವಾಗಿರುವಂತಹ ಮಹತ್ವವನ್ನ ಹೊಂದಿದೆ. ಅದೇ ರೀತಿ ನವರಾತ್ರಿಯ 7ನೆಯ ದಿನದಂದು ಕಾಳರಾತ್ರಿ ದೇವಿಯನ್ನ ಪೂಜಿಸುವ ಪದ್ಧತಿಯೂ ಉಂಟು. ಈ ದಿನ ಕಾಳರಾತ್ರಿ ದೇವಿಯನ್ನ ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ಭಕ್ತನು ಎಲ್ಲಾ ರೀತಿಯ ಭಯದಿಂದ ಮುಕ್ತನಾಗ್ತಾನೆ ಮತ್ತು ಎಲ್ಲಾ ಸಮಸ್ಯೆಗಳಿಂದ ಪರಿಹಾರ ಪಡೆಯುತ್ತಾನೆ ಅನ್ನುವ ನಂಬಿಕೆ ಉಂಟು. ದುರ್ಗಾದೇವಿಯ 7ನೆಯ ರೂಪವಾದ ಕಾಳರಾತ್ರಿಯು 3 ಭಯಾನಕ ಕಣ್ಣುಗಳನ್ನು ಹೊಂದಿರುವಳು ಮತ್ತು 4 ಕೈಗಳನ್ನ ಹೊಂದಿರುವಳು. ಈಕೆಯು ತನ್ನ ಮೇಲಿನ ಬಲಗೈ ವರದ ಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ. ಎಡಭಾಗದಲ್ಲಿರುವ ಒಂದು ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳಂತಿರುವಂತಹ ಆಯುಧವನ್ನ ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನ ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿಯನ್ನ ಮಾಡ್ತಾಳೆ ತಾಯಿ. ಘೋರ ಕಪ್ಪು ಮೈಬಣ್ಣವನ್ನ ಹೊಂದಿರುವಂತಹ ತಾಯಿ ಬಿಚ್ಚಿದ ದಟ್ಟ ತಲೆಗೂದಲು, ಕೊರಳಲ್ಲಿ ರುಂಡಮಾಲಿ, ಬಾಯಲ್ಲಿ ಉರಿಯುವ ಬೆಂಕಿಯನ್ನ ಹೊಂದಿರುವಳು. ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭ ಎಂಬುವಂತಹ ರಾಕ್ಷಸರ ಸಂಹಾರ ಮಾಡಲು ಈ ಘೋರ ರೂಪವನ್ನ ತೆಗೆದುಕೊಂಡಳು ಅಂತ ಹೇಳಲಾಗ್ತದೆ. ಕಾಳರಾತ್ರಿ ದೇವಿಯನ್ನ ಪೂಜಿಸುವುದರಿಂದ ವ್ಯಕ್ತಿಯು ಸಕಲ ಸಿದ್ಧಿಗಳನ್ನ ಹೊಂತಾನೆ ಎನ್ನುವ ನಂಬಿಕೆ ಉಂಟು. ಮಹಾಶಕ್ತಿಗಳನ್ನು ಅಂದರೆ ತಂತ್ರ ಮಂತ್ರಗಳನ್ನ ಅಭ್ಯಾಸ ಮಾಡುವ ಜನರಲ್ಲಿ ಕಾಳರಾತ್ರಿ ದೇವಿಯು ಹೆಚ್ಚು ಪ್ರಚಲಿತಳಿದ್ದಾಳೆ. ತಾಯಿಯ ಮೇಲಿನ ಭಕ್ತಿಯು ದುಷ್ಟರನ್ನ ನಾಶಪಡಿಸುತ್ತದೆ ಮತ್ತು ಎಲ್ಲಾ ರೀತಿಯ ಗ್ರಹಗಳ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತದೆ. ಈ ತಾಯಿಯ ಮಂತ್ರಗಳನ್ನ ಪಠಿಸುವ ಮೂಲಕ ಗೋಡಂಬಿ, ಬಾದಾಮಿ, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿದರೆ ಕೃಪೆ ತೋರುವಳು. ಈ ದಿನದಂದು ಅರ್ಹ ವ್ಯಕ್ತಿಗೆ ದಾನ ಮಾಡುವುದರಿಂದ ಕೂಡ ಎಲ್ಲ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತವೆ ಮತ್ತು ನೀವು ಬಯಸಿದ ಫಲಿತಾಂಶಗಳನ್ನ, ನಿಮ್ಮ ಮನೋಕಾಮನೆಗಳನ್ನ ನೆರವೇರಿಸಿಕೊಳ್ಳಬಹುದು ಅನ್ನುವಂತಹ ನಂಬಿಕೆಯೂ ಉಂಟು. ದಂತ ಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ, ನಿಶುಂಭ ಮತ್ತು ರಕ್ತ ಬೀಜಾಸುರರು ಈ 3 ರಾಕ್ಷಸರು ಲೋಕಗಳಲ್ಲಿ ತಮ್ಮ ಭಯವನ್ನ ಸೃಷ್ಟಿಸಲು ಮುಂದಾದರು. ಇದರಿಂದ ಆತಂಕಗೊಂಡಂತಹ ದೇವತೆಗಳೆಲ್ಲ ಸೇರಿ ಶಿವನ ಕಡೆಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಈ 3 ರಾಕ್ಷಸರನ್ನ ಸಂಹರಿಸಿ ತನ್ನ ಭಕ್ತರನ್ನ ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನ ಕೇಳಿಕೊಳ್ತಾನೆ. ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗಾದೇವಿಯ ರೂಪವನ್ನ ತೆಗೆದುಕೊಂಡು ಶುಂಭ ನಿಶುಂಭರನ್ನ ಸಂಹಾರ ಮಾಡ್ತಾಳೆ. ಆದರೆ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನ ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಾನುಲಕ್ಷ ರಕ್ತ ಬೀಜಾಸುರರು ಮತ್ತೆ ಹುಟ್ಟಿ ಬರ್ತಾ ಇದ್ರು. ಇದನ್ನು ನೋಡಿದಂತಹ ದುರ್ಗಾಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನ ನಿರ್ಮಾಣ ಮಾಡಿದಳು. ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನ ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿರುವಂತಹ ರಕ್ತವನ್ನ ತನ್ನ ಬಾಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನನ್ನ ಸೀಳಿ ಕೊಲ್ಲು ಬಿಡ್ತಾಳೆ. ತಾಯಿ ದುಃಖ, ನೋವು, ವಿನಾಶ ಮತ್ತು ಸಾವನ್ನು
ಎಂದಿಗೂ ತಪ್ಪಿಸಲಾಗುವುದು ಅನ್ನೋದನ್ನ ನಮಗೆ ತಿಳಿಸಿ ಹೇಳ್ತಾಳೆ ಬಂಧುಗಳೇ. ಈ ಇಷ್ಟು ಅಂಶಗಳು ಜೀವನದ ಕಹಿ ಸತ್ಯಗಳು ಮತ್ತು ಅವುಗಳನ್ನು ನಿರಾಕರಿಸುವುದು ಅಸಾಧ್ಯ ಎಂಬುದನ್ನು ಕೂಡ ತಾಯಿ ನಮಗೆ ಅರ್ಥವನ್ನ ಮಾಡಿಸ್ತಾಳೆ. ತಾಯಿ ಕಾಳರಾತ್ರಿಯ ಮಂತ್ರವನ್ನ ಪಠಿಸುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಭಯವು ದೂರವಾಗಿ ಧೈರ್ಯ ತುಂಬಿಕೊಳ್ತದೆ. ಕಾಳರಾತ್ರಿ ದೇವಿಯ ಪೂಜಾ ಮಂತ್ರಗಳು ಭಕ್ತರನ್ನ ಕಷ್ಟ ಕಾಲದಲ್ಲಿ ಕಾಪಾಡುತ್ತೆ ಮತ್ತು ಯಾವತ್ತೂ ಕೂಡ ಭಕ್ತ ಸೋಲದಂತೆ ತಾಯಿ ಕಾಪಾಡ್ತಾಳೆ. ಶನಿ ಅಥವಾ ನಿಮಗೆ ಯಾವುದೇ ಗ್ರಹ ಪೀಡೆಗಳಿದ್ದರೆ ತಾಯಿ ಕಾಳರಾತ್ರಿಯ ಪೂಜೆಯಿಂದ ನಿವಾರಣೆಯನ್ನ ಮಾಡಿಕೊಳ್ಳಬಹುದು ಬಂಧುಗಳೇ. ಕಾಳರಾತ್ರಿ ದೇವಿಯು ದುಷ್ಟರನ್ನು ಶಿಕ್ಷಿಸುವುದಲ್ಲದೆ ತನ್ನ ಭಕ್ತರಿಗೆ ಎಲ್ಲಾ ರೀತಿಯ ರೋಗ, ಭಯ ಮತ್ತು ದುಃಖಗಳಿಂದ ಮುಕ್ತಿಯನ್ನ ನೀಡ್ತಾಳೆ. ಅವಳನ್ನ ಪೂಜಿಸುವವರಿಗೆ ಸಮೃದ್ಧಿ ಮತ್ತು ರಕ್ಷಣೆ ಸಿಗುತ್ತದೆ ಅಂತ ನಂಬಲಾಗಿದೆ ಬಂಧುಗಳೇ. ಏಕವೇಣಿ ಜಪಾಕರ್ಣಪೂರ ನಗ್ನಾಖರಾಸ್ಥಿತ ಲಂಬೋಷ್ಟಿಕಾರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಂ ಪಾದೋಲ್ಲಸಲ್ಲೋಹ ಲತಾಕಂಟಕಭೂಷಣ ವರ್ಧನಾಮೂರ್ಧಧ್ವಜಾ ಕೃಷ್ಣ ಕಾಳರಾತ್ರಿ ಭಯಂಕರಿ. ತಾಯಿ ಕಾಳರಾತ್ರಿ ದೇವಿಯ ಮಂತ್ರವನ್ನ ಕನಿಷ್ಠ ಪಕ್ಷ 108 ಸಾರಿ ಪಠಣ ಮಾಡಿದಲ್ಲಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಮನೋಕಾಮನೆಗಳು ನೆರವೇರ್ತವೆ ಬಂಧುಗಳೇ. ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ, ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಆನಂದ ಲಭಿಸಲಿ ಅಂತ ತಾಯಿ ಕಾಳರಾತ್ರಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತಾ ಲೋಕಾಃ ಸುಖಿನೋ ಭವಂತು.